ನಮಸ್ಕಾರ ಸ್ನೇಹಿತರೆ, ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಎಸ್ಪೆಷಲಿ ಆಫ್ಟರ್ ಕೋವಿಡ್-19 ಆದ್ಮೇಲೆ ಆಲ್ಮೋಸ್ಟ್ 50% ಜನಗಳು ಇವತ್ತಿನ ಒಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಂತ ನೋಡೋದಾದ್ರೆ 50% ಜಾಸ್ತಿ ಅಕೌಂಟ್ಸ್ ಗಳು ಲಾಸ್ಟ್ 1-2 ವರ್ಷದ ಮೇಲೆ ಓಪನ್ ಆಗಿರ್ತಕ್ಕಂಥದ್ದು. ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಡೇಟಾ ಪ್ರಕಾರ ಆಲ್ಮೋಸ್ಟ್ 6.4% ನಷ್ಟು ಪೆನೆಟ್ರೇಷನ್ ಇದೆ. ಪೆನೆಟ್ರೇಷನ್ ಲೆವೆಲ್ ಏನಿದೆ ಅಂದ್ರೆ ರೀಚ್ ಆಗ್ತಕ್ಕಂಥ ಲೆವೆಲ್ ಏನಿದೆ ಸ್ಟಾಕ್ ಮಾರ್ಕೆಟ್ ಇವತ್ತಿನ ಮಟ್ಟಿಗೆ ನಮ್ಮ ಭಾರತದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬಟ್ ಇದನ್ನ ಬೇರೆ ದೇಶಗಳಿಗೆ ಅಂದ್ರೆ ಯುಎಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಯುಎಸ್ ಅಲ್ಲಿ 55% ನಷ್ಟು ಅಡಲ್ಟ್ಸ್ ಗಳು ಇವತ್ತಿನ ಮಟ್ಟಿಗೆ ಆಕ್ಟಿವ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರಂತೆ. ಸೊ ಇನ್ನು ತುಂಬಾ ಒಂದು ಸ್ಕೋಪ್, ತುಂಬಾ ಒಂದು ಬೆಳವಣಿಗೆ ರಿಕ್ವೈರ್ಮೆಂಟ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಷನ್ ಅಂತ ನೋಡೋದಾದ್ರೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಬಂದಾಗ, ಎಸ್ಪೆಷಲಿ ಡಿಮ್ಯಾಟ್ ಅಕೌಂಟ್ ಅಂತ ನಿಮ್ಮ ಹತ್ರ ಇದ್ದಾಗ ಸುಮಾರು ಕನ್ಫ್ಯೂಷನ್ಸ್ ಗಳು ಇರುತ್ತೆ. ಬಿಕಾಸ್ ಟ್ರೇಡಿಂಗ್ ಮಾಡ್ಲಾ ಇನ್ವೆಸ್ಟಿಂಗ್ ಮಾಡ್ಲಾ ಅಂತ ಹೇಳ್ಕೊಂಡು ಸುಮಾರು ಕನ್ಫ್ಯೂಷನ್ಸ್ ಗಳು ನಮಗೆ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋನ ಇದಕ್ಕೆ ನಾವು ಮಾಡ್ತಾ ಇರತಕ್ಕಂಥದ್ದು, ಟ್ರೇಡಿಂಗ್ ಸರಿನಾ ಇನ್ವೆಸ್ಟಿಂಗ್ ಸರಿನಾ, ಟ್ರೇಡಿಂಗ್ ಹಾಗೂ ಇನ್ವೆಸ್ಟಿಂಗ್ ಇರತಕ್ಕಂಥ ಸಿಮಿಲಾರಿಟೀಸ್ ಗಳು ಅಥವಾ ಹೊಂದಾಣಿಕೆಗಳೇನು, ಡಿಫರೆನ್ಸ್ ಗಳೇನು, ವ್ಯತ್ಯಾಸಗಳೇನು, ಅಷ್ಟೇ ಅಲ್ಲ ಯಾವುದು ನಿಮಗೆ ಸರಿ, ಇನ್ವೆಸ್ಟಿಂಗ್ ಮಾಡಬೇಕಾ ಟ್ರೇಡಿಂಗ್ ಮಾಡಬೇಕಾ, ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರತಕ್ಕಂತಹ ವಿಡಿಯೋ ಇದು. ಇನ್ ಕೇಸ್ ನೀವೇನೋ ಹೊಸಬರಾಗಿದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಸಿಮಿಲಾರಿಟೀಸ್ಗಳು ಅಥವಾ ಹೊಂದಾಣಿಕೆಗಳು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಟ್ರೇಡಿಂಗ್ ಅಂದ್ರೆ ಏನು, ಇನ್ವೆಸ್ಟಿಂಗ್ ಅಂದ್ರೆ ಏನು, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಟ್ರೇಡಿಂಗ್ ಇನ್ವೆಸ್ಟಿಂಗ್ ಇರ್ತಕ್ಕಂಥ ಮೇಜರ್ ಡಿಫರೆನ್ಸ್ ಏನಪ್ಪಾ ಅಂತ ಅಂದ್ರೆ ಸೈಕಾಲಜಿ ಹಾಗೆ ಹೋಲ್ಡಿಂಗ್ ಪೀರಿಯಡ್ ಅಂತ ನಾವು ಹೇಳ್ಬೋದು. ಸೊ ಎಷ್ಟು ದಿನಕ್ಕೆ ನಾವು ಬೈ ಅಂಡ್ ಸೆಲ್ ಮಾಡ್ತಾ ಇದೀವಿ, ಬೈ ಅಂಡ್ ಸೆಲ್ಲೇ ಮಾಡ್ತಾ ಇರೋದು. ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಬಟ್ ಇದನ್ನ ಎಷ್ಟು ಡ್ಯೂರೇಷನ್ ಮಾಡ್ತಾ ಇದೀವಿ, ಒಂದಿನದಲ್ಲೂ ಮಾಡಬಹುದು, ಒಂದ್ ತಿಂಗಳಲ್ಲೂ ಮಾಡಬಹುದು, 10 ವರ್ಷನೂ ಮಾಡಬಹುದು, ಅಥವಾ 15 ವರ್ಷನೂ ಹೋಲ್ಡ್ ಮಾಡಬಹುದು. ಸೊ ನಮ್ಮ ಥಿಂಕಿಂಗ್ ಅಥವಾ ನಮ್ಮ ಥಾಟ್ ಪ್ರೊಸೆಸ್ ಎಂಟರ್ ಆಗೋದಕ್ಕಿಂತ ಮುಂಚೆ ಲಾಂಗ್ ಟರ್ಮ್ ಇದೆ ಅಂತ ನಂಗಿದ್ರೆ ಡೆಫಿನೆಟ್ಲಿ ನಾವು ಇನ್ವೆಸ್ಟಿಂಗ್ ಫೀಲ್ಡ್ ಅಲ್ಲಿ ಬರ್ತೀವಿ ಅಥವಾ ಇನ್ವೆಸ್ಟರ್ ಅಂತ ಅನ್ಸ್ಕೊಳ್ತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನಾವು ನಮ್ಮ ಟೈಮ್ ಏನಿದೆ ಅಥವಾ ನಾವು ಕೊಡ್ತಕ್ಕಂಥ ಒಂದು ಸಮಯವನ್ನ ನಂಬಿಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ. ಹಾಗೆ ಕಂಪನೀಸ್ಗಳ ಫಂಡಮೆಂಟಲ್ಸ್ ಇರ್ಬೋದು ಅಥವಾ ಓವರ್ ಆಲ್ ಕಂಪನಿಯ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳು, ಇದನ್ನೆಲ್ಲ ನೋಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ. ಅದೇ ಟ್ರೇಡಿಂಗ್ ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಶಾರ್ಟ್ ಟರ್ಮ್ ಗೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಗಳಿರ್ಬೋದು, ಇದನ್ನೆಲ್ಲ ಗಮನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಶಾರ್ಟ್ ಪೀರಿಯಡ್ ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಅದನ್ನ ನಾವು ಟ್ರೇಡಿಂಗ್ ಅಂತ ಹೇಳ್ಬೋದು. ಇದೇ ಒಂದು ಬಿಗ್ಗೆಸ್ಟ್ ಡಿಫರೆನ್ಸ್ ಆಗಿರುತ್ತೆ ಟ್ರೇಡಿಂಗ್ ಹಾಗೂ ಇನ್ವೆಸ್ಟಿಂಗ್ ಇರತಕ್ಕಂಥ ಡಿಫರೆನ್ಸ್ ಅಂತ ಹೇಳೋದಾದ್ರೆ. ಬಟ್ ಇದೇ ರೀತಿಯಾಗಿ ಸುಮಾರು ಸಿಮಿಲಾರಿಟೀಸ್ ಗಳಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈಗ ಬೈಯಿಂಗ್ ಸೆಲ್ಲಿಂಗ್ ಶೇರ್ ಅದೇ ರೀತಿನೇ ಬೈ ಸೆಲ್ ಮಾಡ್ತೀರಾ, ಬಟ್ ಜಾಸ್ತಿ ದಿನಕ್ಕೆ ಹೋಲ್ಡ್ ಮಾಡ್ತೀರಾ ಇನ್ವೆಸ್ಟಿಂಗ್ ಅಂತ ಅಂದ್ರೆ. ಈ ರೀತಿಯಾದಂತಹ ಸುಮಾರು ಸಿಮಿಲಾರಿಟೀಸ್ ಗಳಿದೆ. ಅದು ಯಾವ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮೊದಲನೇದಾಗಿ ಹೇಳೋದಾದ್ರೆ ರಿಸ್ಕ್. ಸೊ ಆಬ್ವಿಯಸ್ಲಿ ಒಂದು ಏರುಪೇರಿನ ರಿಸ್ಕ್ ಏನಿದೆ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟಿಂಗ್ ಸೇಮೇ ಇರುತ್ತೆ, ಟ್ರೇಡಿಂಗ್ ಸೇಮೇ ಇರುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಬೇಸಿಕಲಿ ಒಂದು ರಿಸ್ಕ್ ಏನಿದೆಯೋ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಎರಡರಲ್ಲೂ ಇದ್ದೇ ಇರುತ್ತೆ. ಎರಡನೇ ಸಿಮಿಲಾರಿಟಿ ಅಥವಾ ಹೊಂದಾಣಿಕೆ ಅಂತ ಹೇಳೋದಾದ್ರೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಸಾಕು. ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತಂದ್ರೆ ನೀವು ಟ್ರೇಡಿಂಗ್ ಮಾಡಬಹುದು, ಅದೇ ಅಕೌಂಟ್ ಅನ್ನ ಇಟ್ಕೊಂಡು ನೀವು ಇನ್ವೆಸ್ಟಿಂಗ್ ಮಾಡಬಹುದಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಸಿಮಿಲಾರಿಟಿ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳೋದಾದ್ರೆ ಈ ಒಂದು ಗುರಿ ಅಥವಾ ನಾವು ಏನ್ ಇನ್ವೆಸ್ಟ್ ಮಾಡ್ತಾ ಇದ್ದೋ ಹಿಂದೆ ಇರ್ತಕ್ಕಂಥ ಒಂದು ಗೋಲ್ ಅಂತ ಹೇಳ್ಬೋದು. ಎರಡರಲ್ಲೂ ದುಡ್ಡು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇನೆ ನಾವು ಎಂಟರ್ ಆಗ್ತೀವಿ ಮಾರ್ಕೆಟ್. ಇದು ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು. ಇದು ಕೂಡ ಒನ್ ಆಫ್ ದ ಸಿಮಿಲಾರಿಟಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇದಕ್ಕೆ ಯಾವುದೇ ಟ್ರೇಡಿಂಗ್ ಇರಲಿ ಅಥವಾ ಇನ್ವೆಸ್ಟಿಂಗ್ ಅಂತಂದ್ರೂ ಕೂಡ ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಅಥವಾ ಓವರ್ ಆಲ್ ನಮ್ಮ ಒಂದು ಪ್ಲಾನಿಂಗ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಇದಕ್ಕೆ ನಾವು ಪ್ರಿಪೇರ್ ಆಗ್ತಕ್ಕಂಥ ಒಂದು ತಯಾರಿ ಸ್ಟೇಜ್ ಇರ್ಬೋದು, ಇದೆಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಯಾವುದೇ ರೀತಿಯ ಒಂದು ವಿಷಯಗಳೆಲ್ಲ ಬರಲ್ಲ. ರಿಸರ್ಚ್ ಮಾಡೋದಿರ್ಬೋದು, ಇದೆಲ್ಲ ಡೆಫಿನೆಟ್ಲಿ ಟ್ರೇಡಿಂಗ್ ರಿಕ್ವೈರ್ಮೆಂಟ್ ಇದೆ, ಇನ್ವೆಸ್ಟಿಂಗ್ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗೆ ನೆಕ್ಸ್ಟ್ ಸಿಮಿಲಾರಿಟಿ ಅಂತ ಹೇಳೋದಾದ್ರೆ ಲರ್ನಿಂಗ್ ಕರ್ವ್. ಸೊ ಟ್ರೇಡಿಂಗ್ ಹಾಗೂ ಇನ್ವೆಸ್ಟಿಂಗ್ ನೀವು ಕಲ್ತ್ಬಿಟ್ಟೆ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಎರಡರಲ್ಲೂ ಕಲಿದೇನೆ ಹೋಗ್ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಆಬ್ವಿಯಸ್ಲಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಲರ್ನಿಂಗ್ ಕರ್ವ್ ಏನಿದೆಯೋ ಅಥವಾ ಲರ್ನಿಂಗ್ ಒಂದು ಪೀರಿಯಡ್ ಏನಿದೆಯೋ ಎರಡಕ್ಕೂ ಸೇಮೇ ಇರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಅಥವಾ ಸಿಮಿಲಾರಿಟಿ ಅಂತ ಅಂದ್ರೆ ಲಿಕ್ವಿಡಿಟಿ ಎರಡರಲ್ಲೂ ಇರಬೇಕಾಗುತ್ತೆ. ಎಸ್ಪೆಷಲಿ ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ನಾವ್ ಏನೇ ಮಾಡ್ತೀವಿ ಅಂತಂದ್ರೂ ಕೂಡ ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಸೊ ನಾವು ಬೈ ಮಾಡ್ತಾ ಇದೀವಿ ಅಂತಂದ್ರೆ ಸೆಲ್ ಮಾಡೋರು ಜಾಸ್ತಿ ದಿನ ಇರಬೇಕು, ಸೆಲ್ ಮಾಡ್ತಾ ಇದೀವಿ ಅಂತಂದ್ರೆ ಬೈ ಮಾಡ್ಕೊಳ್ಳೋರು ಇರಬೇಕು. ಸೊ ಅದಿಲ್ಲ ಅಂತಂದ್ರೆ ಲಿಕ್ವಿಡಿಟಿ ಇಲ್ಲ ಅಂತ ಹೇಳ್ಬೋದು ನಾವು. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಅಥವಾ ಟ್ರೇಡೇ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ಲಿಕ್ವಿಡಿಟಿ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ಅಥವಾ ಟ್ರೇಡ್ ಮಾಡೋದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಇಲ್ಲಿ. ಸೊ ಇದು ಒನ್ ಆಫ್ ದ ಸಿಮಿಲಾರಿಟಿ ಪಾಯಿಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ರಿಟಿಕಲ್ ಪಾಯಿಂಟ್ ಸಿಮಿಲಾರಿಟಿ ಅಂತ ಹೇಳೋದಾದ್ರೆ ನಮ್ ಕಡೆಯಿಂದ ಪೇಷನ್ಸ್ ಏನಿದೆಯೋ, ತಾಳಿದವನು ಬಾಳಿ ಅನ್ನೋ ಅಂತಾನೆ ಇದೆ. ತಾಳ್ಮೆ ಅನ್ನೋದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ತಾಳ್ಮೆ ಇದ್ರೆ ಮಾತ್ರ ನಾವು ಇದರಲ್ಲಿ ಅದು ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು, ಎರಡರಲ್ಲೂ ಕೂಡ ಅದರದೇ ಆದಂತಹ ಒಂದು ಸಿಚುವೇಶನ್ ಅಲ್ಲಿ ತಾಳ್ಮೆಗಳ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ನಾವು ಪೇಷನ್ಸ್ ತುಂಬಾ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ. ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟಿಂಗ್ ಇರ್ಬೋದು. ಸೊ ವೆಲ್ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಬಂದಿದ್ದೀವಿ ನಾವು. ಇದೆರಡಿರ್ತಕ್ಕಂಥ ವ್ಯತ್ಯಾಸಗಳೇನಪ್ಪಾ, ಟ್ರೇಡಿಂಗ್ ಇನ್ವೆಸ್ಟಿಂಗ್ ಇರತಕ್ಕಂಥ ವ್ಯತ್ಯಾಸಗಳೇನು, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ
T20 ಕ್ರಿಕೆಟ್, ನಾರ್ಮಲ್ ಟೆಸ್ಟ್ ಕ್ರಿಕೆಟ್. ಸೊ ಇನ್ವೆಸ್ಟಿಂಗ್ ಅನ್ನ ನಾವು ಟೆಸ್ಟ್ ಮ್ಯಾಚ್ ಗೆ ರಿಲೇಟ್ ಮಾಡಬಹುದು. ಈ ಒಂದು ಟ್ರೇಡಿಂಗ್ ಅನ್ನ ಶಾರ್ಟ್ ಟರ್ಮ್ ರಿಲೇಟೆಡ್ ಬೈಸಲ್ಲಿ ಏನ್ ಮಾಡ್ತೀವೋ ಅದನ್ನ ನಾವು T20 ಮಾಡಬಹುದು. ಸೊ T20 ಏನಾಗುತ್ತೆ, ಯೂಶುವಲಿ 3 ರಿಂದ 4 ಓವರ್ ಅಲ್ಲಿ ಆಟ ಮುಗ್ದೋಗ್ಬಿಡುತ್ತೆ. ಸೊ ಅದೇ ರೀತಿ ಈ ಒಂದು ಟ್ರೇಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಶಾರ್ಟ್ ಟರ್ಮ್ ಗೆ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಲೈಕ್ 3 ತಿಂಗಳು ಇರ್ಬೋದು, 1 ತಿಂಗಳು ಇರ್ಬೋದು, 1 ದಿನ ಇರ್ಬೋದು. ಒನ್ ಡೇಲೆ ನೀವು ಟ್ರೇಡ್ ಮಾಡಿ ಮುಗಿಸ್ತೀರಾ ಅಂತಂದ್ರೆ ಇಂಟ್ರಾಡೇ ಅಂತಾನು ಹೇಳ್ತಾರೆ ಅಥವಾ ಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ T20 ಪ್ಲೇ ಮಾಡ್ಬೇಕು ಅಥವಾ T20 ಆಡೋಕೆ ಅದರದೇ ಆದಂತಹ ಸ್ಕಿಲ್ ಸೆಟ್ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬಾ ಕಡಿಮೆ ಸಮಯ ಇರೋದ್ರಿಂದ ಆಬ್ವಿಯಸ್ಲಿ ಸ್ಕಿಲ್ ಸೆಟ್ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸ್ಕೋರ್ ಗಳನ್ನ ಜಾಸ್ತಿ ರನ್ ಮಾಡಬೇಕು ಅಥವಾ ಸ್ಕೋರ್ ಜಾಸ್ತಿ ರನ್ ಮಾಡಬೇಕು ಅನ್ನೋದು ಪ್ರೆಷರ್ ಜಾಸ್ತಿ T20 ಇರುತ್ತೆ. ಅದೇ ಟೆಸ್ಟ್ ಮ್ಯಾಚ್ ಅಲ್ಲಿ ವಿಕೆಟ್ ಅನ್ನ ಉಳಿಸ್ಕೊಳ್ಳೋದೇ ತುಂಬಾ ಒಂದು ಕ್ರಿಟಿಕಲ್ ರೋಲ್ ಆಗಿರುತ್ತೆ. ಸೊ ಇದ್ರ ಮೂಲಕ ನಮ್ಗೆ ಅರ್ಥ ಆಗುತ್ತೆ, ಇನ್ವೆಸ್ಟಿಂಗ್ ಅಂತ ಹೋದಾಗ ನಾವು ಟೈಮ್ ಅನ್ನೋದು ತುಂಬಾ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ. ನಾನು ಡೇಟಾ ಒಂದ್ ಕಡೆ ಹೇಳುತ್ತೆ, ಯಾರು 12 ವರ್ಷ 13 ವರ್ಷ ಹೋಲ್ಡ್ ಮಾಡಿದಾರೋ ಈ ಒಂದು ರೀಸೆಂಟ್ ಪೀರಿಯಡ್ ಅಲ್ಲಿ, ಲಾಸ್ಟ್ 12-13 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲಿವರೆಗೂ ಸೋ ಫಾರ್ ಯಾವುದೇ ರೀತಿಯ ಒಂದು ನೆಗೆಟಿವ್ ರಿಟರ್ನ್ ಅವ್ರಿಗೆ ತಂದ್ಕೊಟ್ಟಿಲ್ಲ. ಈ ಒಂದು 2008 ಟಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅವರು ಇವತ್ತಿನ ಮಟ್ಟಿಗೆ ಒಂದು ಡೀಸೆಂಟ್ ರಿಟರ್ನ್ ನ ಜನರೇಟ್ ಮಾಡಿದಾರೆ ಅಂತ ಹೇಳ್ಕೊಂಡು. ಸೊ ಇದ್ರ ಪ್ರಕಾರ ಇನ್ವೆಸ್ಟಿಂಗ್ ಅಲ್ಲಿ ಟೈಮ್ ಅನ್ನೋದು ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ. ಅದೇ ಈ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಟ್ರೇಡಿಂಗ್ ಅಂತ ನೋಡೋದಾದ್ರೆ ಆಬ್ವಿಯಸ್ಲಿ ನಮ್ಮ ಪೇಷನ್ಸ್ ಹಾಗೆ ಎಕ್ಸಿಕ್ಯೂಷನ್ ಸ್ಕಿಲ್ ಸೆಟ್ಸ್ ಗಳು ಹಾಗೆ ರಿಸರ್ಚ್ ಏನಿದೆಯೋ ತುಂಬಾ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನ ನಾವಿಲ್ಲಿ ಕಲ್ತ್ಕೋಬಹುದಾಗಿರುತ್ತೆ. ಸೊ ಇವಾಗ ಡಿಫರೆನ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮೇಜರ್ ಡಿಫರೆನ್ಸ್ ಅಂತ ಹೇಳೋದಾದ್ರೆ ಟೈಮ್ ಫ್ರೇಮ್. ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಓವರ್ ಆಲ್ ಎಷ್ಟು ದಿನಕ್ಕೆ ನಾವು ಆಡ್ತೀವಿ. ಈಗ ಟೆಸ್ಟ್ ಮ್ಯಾಚ್ ಅಂತ ಅಂದ್ರೆ ಆಬ್ವಿಯಸ್ಲಿ 5 ದಿನ 3 ದಿನ 4 ದಿನ ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ. ಅದೇ T20 4 ಅವರಲ್ಲೇ ಮುಗಿದೋಗುತ್ತೆ. ಸೊ ಓವರ್ ಆಲ್ ಈ ಒಂದು ಟ್ರೇಡಿಂಗ್ ಅನ್ನೋದೇನಿದೆ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಆಗ್ತಕ್ಕಂತಹ ಸ್ಪೆಕ್ಯುಲೇಷನ್ ಅಂತಾನು ಹೇಳ್ತಾರೆ. ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ನಡೀತಕ್ಕಂತಹ ಆಕ್ಟಿವಿಟೀಸ್ ಗಳು, ಬೈ ಸೆಲ್ ಮಾಡಬಹುದು ನಾವು. ಸೊ ಓವರ್ ಆಲ್ ತುಂಬಾ ಕಡಿಮೆ ಸಮಯಕ್ಕೆ ನಾವು ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ಅಥವಾ ತುಂಬಾ ಕಡಿಮೆ ಸಮಯಕ್ಕೆ ನಾವು ನೋಡ್ತಾ ಇದ್ರೆ ಅವಕಾಶಗಳನ್ನ ಜಾಸ್ತಿ ನೋಡ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸೊ ಅವಕಾಶಗಳನ್ನ ಜಾಸ್ತಿ ನಾವು ನೋಡ್ತಾ ಇರಬೇಕು, ಅದನ್ನ ನಾವು ಟ್ರೇಡಿಂಗ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಹೇಳೋದಾದ್ರೆ ಹೆಸರು ಹೇಳೋ ಪ್ರಕಾರನೇ ತುಂಬಾ ದಿನಕ್ಕೆ ಕಂಪನಿಯ ಒಂದು ಫಂಡಮೆಂಟಲ್ಸ್ ಗಳನ್ನ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಈ ರೀತಿಯ ಸುಮಾರು ವಿಷಯಗಳನ್ನ ಕನ್ಸಿಡರ್ ಮಾಡಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಟೈಮ್ ಅನ್ನೇ ಒಂದು ಟೂಲ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಲಾಂಗ್ ಟರ್ಮ್ ನ ಹೋಲ್ಡ್ ಮಾಡಿ ಆ ಒಂದು ಕಂಪನಿಯಿಂದ ಅಥವಾ ಬಿಸ್ನೆಸ್ ಇಂದ ವೆಲ್ತ್ ನ ಜನರೇಟ್ ಮಾಡತಕ್ಕಂತ ಥಾಟ್ ಪ್ರೊಸೆಸ್ ಅನ್ನ ಇನ್ವೆಸ್ಟರ್ಸ್ ಗಳು ಇಟ್ಕೊಂಡಿರ್ತಾರೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತ ಮೇಜರ್ ಡಿಫರೆನ್ಸ್ ಶಾರ್ಟ್ ಸೆಲ್ಲಿಂಗ್. ಸೊ ಐಡಿಯಲಿ ನಮ್ಗೆ ಏನ್ ಗೊತ್ತಿದೆ, ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೇಳಿಸ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಒಂದ್ ಕಡೆ ಬೈ ಮಾಡ್ಬೇಕಪ್ಪ, ಇನ್ನೊಂದ್ ಕಡೆ ಸೆಲ್ ಮಾಡಬೇಕು, ನನಗೆ ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತಾ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಟ್ರೇಡಿಂಗ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂತ ಬರುತ್ತೆ. ಶಾರ್ಟ್ ಸೆಲ್ಲಿಂಗ್ ಅಂತ ಅಂದ್ರೆ ಏನಂತ ಅಂದ್ರೆ ಮೊದಲೇ ನಾವು ಸೆಲ್ ಮಾಡ್ತೀವಿ, ಅದಾದ್ಮೇಲೆ ಬೈ ಮಾಡ್ತೀವಿ. ಈ ಕ್ವಶನ್ ಹುಟ್ಟಬಹುದು, ಸರ್ ಬೈ ಮಾಡೋದೇನೋ ಓಕೆ, ಬೈ ಸೆಲ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಬೈ ಮಾಡಿದಾಗ ನನ್ನ ಹತ್ರ ಸ್ಟಾಕ್ ಇರುತ್ತೆ, ಸೆಲ್ ಮಾಡ್ಬೇಕಾದ್ರೆ ಅದೇ ಸ್ಟಾಕ್ ನಾನು ಸೆಲ್ ಮಾಡ್ತೀನಿ. ಬಟ್ ಇಲ್ಲಿ ನನ್ನ ಹತ್ರ ಏನೂ ಇರಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸೆಲ್ ಮಾಡಬಹುದು ಅಂತ ಹೇಳ್ಕೊಂಡು. ಎಸ್, ದೇರ್ ಇಸ್ ಅ ಪಾಸಿಬಿಲಿಟಿ. ಇದು ಪಾಸಿಬಲ್ ಆಗೋದು ಇಕ್ವಿಟಿಯಲ್ಲಿ ಅಂತ ಅಂದ್ರೆ ಇಂಟ್ರಾಡೇಗೆ ಮಾತ್ರ. ಅಂದ್ರೆ ಒಂದು ದಿನದ ಒಳಗಡೆಗೆ ನೀವು ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಪಾಸಿಬಲ್ ಇದೆ. ಇಲ್ಲ ಅಂತ ಅಂದ್ರೆ ನೀವು FNO ದಲ್ಲಿ ಟ್ರೈ ಮಾಡಬಹುದು, ಫ್ಯೂಚರ್ ಅಂಡ್ ಆಪ್ಷನ್. ಸೊ ಹಾಗಾಗಿ ಹೇಳೋದು, ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಟೈಮ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ ಅಥವಾ ಟೈಮ್ ತುಂಬಾ ಕಡಿಮೆ ಟೈಮ್ ಅಲ್ಲಿ ನೀವು ಅದರಲ್ಲಿ ಟ್ರೇಡ್ ಮಾಡಬೇಕಾಗಿರುತ್ತೆ. ಆಬ್ವಿಯಸ್ಲಿ ಆ ಪರ್ಟಿಕ್ಯುಲರ್ ಸಿಚುವೇಶನ್ ರಿಸ್ಕ್ ಜಾಸ್ತಿ ಆಗುತ್ತೆ ಇಲ್ಲಿ ಅಂತ ಹೇಳ್ಕೊಂಡು. ಸೊ ಇದೇ ಪಾಸಿಬಲ್ ಅಂತ ನೀವು ಕೇಳಬಹುದು. ವೆರಿ ಸಿಂಪಲ್. ಸೊ ಮೊದಲನೇ ಸಿಚುವೇಶನ್ ಈಗ ಐಡಿಯಲಿ ಒಂದು ಸ್ಟಾಕ್ ಅನ್ನ ಬೈ ಮಾಡಿ ಸೆಲ್ ಮಾಡ್ತೀವಿ ನಾವು, ಮೊದಲನೇ ಸಿಚುವೇಶನ್ ಬೈ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಂತ ಅಂದ್ರೆ ಫಸ್ಟೇ ನಾವು ಸೆಲ್ ಮಾಡ್ಬಿಡ್ತೀವಿ. ಸೊ ಸೆಲ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಸರ್ಟನ್ ಮಾರ್ಜಿನ್ ಅಂತ ನಾವು ಕೊಡಬೇಕಾಗುತ್ತೆ ಎಕ್ಸ್ಚೇಂಜ್ಗೆ. ಆ ಎಕ್ಸ್ಚೇಂಜ್ಗೆ ನಾವು ಆ ಮಾರ್ಜಿನ್ ಅನ್ನ ಕೊಟ್ಟು ಪೊಸಿಷನ್ ನಾವು ತಗೊಳ್ತೀವಿ. ಇದನ್ನ ಪೊಸಿಷನ್ ತಗೊಳ್ಳೋದು ಅಂತ ಹೇಳ್ತಾರೆ, ಶಾರ್ಟ್ ಸೆಲ್ಲಿಂಗ್ ಪೊಸಿಷನ್ ತಗೊಳ್ಳೋದು ಅಂತ ಹೇಳ್ಕೊಂಡು. ಫಸ್ಟ್ ಲೆವೆಲ್ ಅಲ್ಲೇ ನೀವು ಶಾರ್ಟ್ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ. 100 ರೂಪಾಯಿಗೆ ನೀವು ಸೆಲ್ ಮಾಡಿದಿರಾ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಸೊ 100 ರೂಪಾಯಿಗೆ ಸೆಲ್ ಮಾಡಿ ನೀವು 95 ರೂಪಾಯಿಗೆ ನೀವು ಅನ್ಕೊಂಡಾಗನೇ ಮಾರ್ಕೆಟ್ ಕೆಳಗಡೆ ಹೋಯ್ತು ಅಂತ ಅನ್ಕೊಳ್ಳೋಣ. 95 ರೂಪಾಯಿಗೆ ಹೋದಾಗ ನೀವು ಬೈ ಮಾಡ್ಕೊಂಡ್ರೆ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ, ಲಾಸ್ ಅಲ್ಲಿ ಇರ್ತೀರಾ? ಅಫ್ಕೋರ್ಸ್ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ, ಬಿಕಾಸ್ ನಿಮ್ಗೆ ಗೊತ್ತಿತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಹೇಳ್ಕೊಂಡು. ನೀವು ಒಂದು ಅವಕಾಶವನ್ನ ಒಂದು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಣ, ಅದನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 100 ರೂಪಾಯಿಗೆ ನೀವು ಸೆಲ್ ಮಾಡಿದ್ರಿ ಫಸ್ಟ್, ಅದಾದ್ಮೇಲೆ 95 ರೂಪಾಯಿಗೆ ನೀವು ಬೈ ಮಾಡಿದ್ರಿ, 5 ರೂಪಾಯಿ ಮಿಡ್ಲ್ ಅಲ್ಲಿ ಇರ್ತಕ್ಕಂಥದ್ದು ಪ್ರಾಫಿಟ್ ಆಗುತ್ತೆ. ಸೊ ಐಡಿಯಲ್ ಆಗಿ ಅಥವಾ ಜನರಿಕ್ ಆಗಿ ಏನ್ ಮಾಡ್ತೀವಿ ನಾವು, 100 ರೂಪಾಯಿಗೆ ಬೈ ಮಾಡ್ತೀವಪ್ಪ, 120 ರೂಪಾಯಿಗೆ ಅಥವಾ ಸ್ಟಾಕ್ ಬೆಳೆದ್ರೆ ಮಾತ್ರ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಕೊಂಡು. ಬಟ್ ಟ್ರೇಡಿಂಗ್ ಅಲ್ಲಿ ಈ ಒಂದು ಮಾರ್ಕೆಟ್ ಬೀಳ್ತಾ ಇದ್ರು, ಮಾರ್ಕೆಟ್ ಕ್ರಾಶ್ ಆಗ್ತಾ ಇದ್ರು ಕೂಡ ದುಡ್ಡು ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಟ್ರೇಡಿಂಗ್ ತಂದ್ಕೊಡುತ್ತೆ. ಇದು ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಆಗಿರುತ್ತೆ ಟ್ರೇಡಿಂಗ್ ಹಾಗೆ ಇನ್ವೆಸ್ಟಿಂಗ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಡಿಫರೆನ್ಸ್ ರಿಸ್ಕ್ ಇನ್ವಾಲ್ವ್ಡ್. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ಟೈಮ್ ಎಷ್ಟು ದಿನಕ್ಕೆ ನೀವು ಕೊಡ್ತಿರೋ, ಎಷ್ಟು ಟೈಮ್ ನೀವು ಕೊಡ್ತಿರೋ ಹೋಲ್ಡಿಂಗ್ ಅಲ್ಲಿ ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ. ಯಾವ ರಿಸ್ಕ್? ಏರುಪೇರಿನ ರಿಸ್ಕ್. ಮಾರ್ಕೆಟ್ ಅಲ್ಲಿ ಏನು ವಾಲಟಿಲಿಟಿ ರಿಸ್ಕ್ ಅಂತಾನು ಹೇಳ್ತೀವಿ ಇದನ್ನ, ಈ ಏರುಪೇರಿನ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಜಾಸ್ತಿ ಟೈಮ್ ಕೊಟ್ಟಷ್ಟು. ಅದೇ ಟ್ರೇಡಿಂಗ್ ಅಂತ ನೋಡೋದಾದ್ರೆ ಆಬ್ವಿಯಸ್ಲಿ ನಿಮ್ಗೆ ಜಾಸ್ತಿ ಟೈಮ್ ಇರೋದೇ ಇಲ್ಲ ಅಲ್ಲಿ, ನೀವು ಜಾಸ್ತಿ ಟೈಮ್ ಇದ್ದೀರಾ ಅಂತಂದ್ರೆ ನೀವು ಟ್ರೇಡರೇ ಅಲ್ಲ. ಸೊ ಟೈಮ್ ಕಡಿಮೆ ಇರೋದ್ರಿಂದ ಆಬ್ವಿಯಸ್ಲಿ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಏರಿಳಿತದ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸಿನ್ಸ್ ಈ ಒಂದು ಕಡಿಮೆ ಸಮಯದಲ್ಲಿ ಬೆಟರ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದಾಗ ಆಬ್ವಿಯಸ್ಲಿ ಸ್ಕಿಲ್ ಸೆಟ್ ಇರ್ಬೋದು, ಲರ್ನಿಂಗ್ ಕರ್ವ್ ಇರ್ಬೋದು, ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ನಮ್ಮನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಟ್ರೇಡಿಂಗ್ ಅಂತ ಅಂದ್ರೆ. ಬಟ್ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಅಂದ್ರೆ ನೀವು ಲಾಂಗ್ ಟರ್ಮ್ ಗೆ ಟೈಮ್ ಅನ್ನ ನಂಬ್ಕೊಂಡು ಹೂಡಿಕೆ ಮಾಡ್ತೀರಾ, ಬಿಸ್ನೆಸ್ ನ ನಂಬ್ಕೊಂಡು ಹೂಡಿಕೆ ಮಾಡಿರ್ತೀರಾ, ಲಾಂಗ್ ಟರ್ಮ್ ಗೆ ವೇಟ್ ಮಾಡ್ತೀರಾ. ಈ ಒಂದು ಮಾರ್ಕೆಟ್ ಅಲ್ಲಿ ಏನೇ ಏರುಪೇರು ಆದ್ರೂ ಮತ್ತೆ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ, ವೇಟ್ ಮಾಡೋಣ ಅನ್ನೋ ಒಂದು ಪೇಷನ್ಸ್ ನ ಇಟ್ಕೊಂಡು ನೀವು ವೇಟ್ ಮಾಡಿದ್ರೆ ಮತ್ತೆ ವಾಪಸ್ ಆ ಸ್ಟಾಕ್ ರೀಬೌನ್ಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಬಟ್
ಬಟ್ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಇದು ಬಿಕಾಸ್ ನೀವು ಶಾರ್ಟ್ ಟರ್ಮ್ ಅಲ್ಲೇ ಕ್ಲೋಸ್ ಮಾಡಬೇಕಾಗಿರುತ್ತೆ ಆ ಪೊಸಿಷನ್ ಅನ್ನ. ಸೊ ಹಾಗಾಗಿ ರಿಸ್ಕ್ ಇನ್ವಾಲ್ವ್ಮೆಂಟ್ ಏನಿದೆಯೋ ಟ್ರೇಡಿಂಗ್ ಹಾಗೆ ಇನ್ವೆಸ್ಟಿಂಗ್ ಇದರಲ್ಲೇ ಇರತಕ್ಕಂತಹ ಮೇಜರ್ ರಿಸ್ಕ್ ಇನ್ವಾಲ್ವ್ಮೆಂಟ್ ಅಲ್ಲೂ ಕೂಡ ಇರತಕ್ಕಂಥ ಡಿಫರೆನ್ಸ್ ಮೇಜರ್ ಡಿಫರೆನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಡಿಫರೆನ್ಸ್ ಅಪ್ರೋಚ್ ಅಂತ ಹೇಳ್ಬೋದು. ನೀವು ಟ್ರೇಡಿಂಗ್ ಅಂತ ಹೋದಾಗ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇನ್ವೆಸ್ಟಿಂಗ್ ಟ್ರೇಡಿಂಗ್ ಅಲ್ಲಿ ಇರತಕ್ಕಂಥ ಅಪ್ರೋಚಸ್ ಡಿಫರೆನ್ಸ್ ಅಂತ ನೋಡೋದಾದ್ರೆ ಮೇನ್ ಆಗಿ ಇನ್ವೆಸ್ಟಿಂಗ್ ಅಂತ ಅಂದ್ರೆ ಬೇಸಿಕಲಿ ಫಂಡಮೆಂಟಲ್ಸ್ ನೋಡೋದಾಗಿರ್ಬೋದು, ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಕಂಪನಿಲಿ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಕಂಪನಿಯ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಏನು, ಓವರ್ ಆಲ್ ಕ್ಯಾಶ್ ಫ್ಲೋ ಯಾವ ರೀತಿ ಇದೆ ಕಂಪನಿದು, ಇದೆಲ್ಲ ಫಂಡಮೆಂಟಲ್ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಮೈಕ್ರೋ ಎಕನಾಮಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಈ ರೀತಿಯಾದ ಸುಮಾರು ಹಲವಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರಾ ಕಂಪನಿಲಿ. ಬಿಕಾಸ್ ನಿಮ್ಮ ಥಾಟ್ ಪ್ರೊಸೆಸ್ ಲಾಂಗ್ ಟರ್ಮ್ ಇರುತ್ತೆ. ಜಾಸ್ತಿ ನೀವು ಸ್ಪೆಕ್ಯುಲೇಟ್ ಎಲ್ಲ ಮಾಡಕ್ ಟ್ರೈ ಮಾಡಲ್ಲ, ಬಿಸ್ನೆಸ್ ನ ನಂಬ್ಕೊಂಡು ಹೂಡಿಕೆಯನ್ನ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಫಂಡಮೆಂಟಲ್ ರಿಸರ್ಚ್ ಗಳನ್ನ ನೀವು ಬೇಸಿಕ್ ಲೆವೆಲ್ ಅಲ್ಲಿ ಮಾಡ್ತೀರಾ ಓವರ್ ಆಲ್ ಈ ಒಂದು ಇನ್ವೆಸ್ಟಿಂಗ್ ಅಂತ ನೋಡೋದಾದ್ರೆ. ವೆರಿ ಟ್ರೇಡಿಂಗ್ ಇಂಡಿಕೇಟರ್ಸ್ ಗಳು ಬರುತ್ತೆ, ಪ್ರೈಸ್ ಆಕ್ಷನ್ಸ್ ಗಳು ಬರುತ್ತೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸಸ್ ಗಳು ಬರುತ್ತೆ, ಕ್ಯಾಂಡಲ್ ಸ್ಟಿಕ್. ಸೊ ಬೇಸಿಕಲಿ ಚಾರ್ಟ್ ಗಳು ಟೆಕ್ನಿಕಲ್ ಆಗಿ ನೀವು ಜಾಸ್ತಿ ಒಂದು ಮಾರ್ಕೆಟ್ ಅನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಟೆಕ್ನಿಕಲ್ ವ್ಯೂಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಾ, ಮೂವಿಂಗ್ ಅವರೇಜಸ್ ಗಳನ್ನ ಯೂಸ್ ಮಾಡೋದಿರ್ಬೋದು. ಈ ರೀತಿಯಾದ ಟೆಕ್ನಿಕಲ್ ವ್ಯೂಸ್ ಗಳನ್ನ ಕನ್ಫರ್ಮೇಶನ್ ತಗೊಂಡು ನೀವು ಎಂಟ್ರಿ ಆಗ್ತೀರಾ ಟ್ರೇಡಿಂಗ್ ಅಂತ ಹೇಳೋದಾದ್ರೆ. ಸೊ ಮೇಜರ್ ಡಿಫರೆನ್ಸ್ ಅಪ್ರೋಚ್ ಅಲ್ಲಿ ಇರುತ್ತೆ. ಫಂಡಮೆಂಟಲ್ ಅಪ್ರೋಚ್ ಅನ್ನ ನಾವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಯೂಸ್ ಮಾಡ್ಕೊಳ್ತೀವಿ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ ಯೂಸ್ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ ಅನ್ನು ನಾವಿಲ್ಲಿ ಕಲ್ತ್ಕೋಬಹುದಾಗಿರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಆಗಿರುತ್ತೆ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ಇನ್ವೆಸ್ಟರ್ಸ್ಗೂ ಹಾಗೂ ಟ್ರೇಡರ್ಸ್ ಗಳಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಸಿಮಿಲಾರಿಟೀಸ್ ಗಳೇನು, ಇದೆಲ್ಲ ನಮ್ಗೆ ಅರ್ಥ ಆಯ್ತು. ಇವಾಗ ಹುಟ್ಟತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ಯಾವ್ದು ಬೆಟ್ರು ಸರ್, ಇನ್ವೆಸ್ಟಿಂಗಾ ಟ್ರೇಡಿಂಗಾ? ಸೊ ಈ ತರ ಕ್ವಶನ್ ಬಂದಾಗ ಯಾವ ರೀತಿ ಒಂದು ಆನ್ಸರ್ ಮಾಡಬೇಕು ಅನ್ನೋದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇರಲ್ಲ ಇದಕ್ಕೆ. ಬಿಕಾಸ್ ಏನಕ್ಕಪ್ಪ ಅಂತ ಅಂದ್ರೆ ಈ ಕ್ವಶನ್ ಗೆ ಆನ್ಸರ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫರೆನ್ಸ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿಗೆ ರಿಸ್ಕ್ ಜಾಸ್ತಿ ತಗೊಳ್ತಕ್ಕಂಥ ಎಬಿಲಿಟಿ ಇದೆ, ಕಡಿಮೆ ಏಜ್ ಅಲ್ಲಿ ಇದಾರೆ ಅಂತಂದ್ರೆ ಆಬ್ವಿಯಸ್ಲಿ ಅವರು ಟ್ರೇಡಿಂಗ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿರುತ್ತೆ. ಅದೇ ಸ್ವಲ್ಪ ಒಂಚೂರು ರಿಸ್ಕ್ ತಗೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ನೀವು ಅಂತ ಅಂದ್ರೆ ಆಬ್ವಿಯಸ್ಲಿ ನೀವು ಟ್ರೇಡಿಂಗ್ ಅಲ್ಲ ಇನ್ವೆಸ್ಟಿಂಗ್ ಕಡೆಗೆ ನೋಡ್ಬೇಕಾಗಿರುತ್ತೆ. ಎಸ್ಪೆಷಲಿ ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಜರ್ನಿಯನ್ನ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಡೆಫಿನೆಟ್ಲಿ ಇನ್ವೆಸ್ಟಿಂಗ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇನ್ವೆಸ್ಟರ್ಗೂ ಟ್ರೇಡರ್ಗೂ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ಒಂದು ಸಮರಿ ಮಾಡಿ ನಾನು ಇವಾಗ ಹೇಳಕ್ ಹೋಗ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಟ್ರೇಡರ್ ಬಂದು ತುಂಬಾ ಶಾರ್ಟ್ ಟೈಮ್ ಫ್ರೇಮ್ ಗೆ ಯೋಚನೆ ಮಾಡ್ತಾರೆ, ಶಾರ್ಟ್ ಟೈಮ್ ಫ್ರೇಮ್ ಅಲ್ಲಿ ಆಪರೇಟ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ವಿ. ಇನ್ವೆಸ್ಟರ್ಗಳು ಬಂದು ಲಾಂಗ್ ಟೈಮ್ ಫ್ರೇಮ್ ಗೆ ಯೋಚನೆ ಮಾಡಿ ಲಾಂಗ್ ಟೈಮ್ ಗೆ ಹೋಲ್ಡಿಂಗ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ಅಲ್ಲಿ ಇನ್ವೆಸ್ಟರ್ಸ್ ಗಳು ಇರ್ತಾರೆ. ಬೇರೆ ಟ್ರೇಡರ್ಸ್ ಗಳು ಆಪರ್ಚುನಿಟೀಸ್ ಗಳನ್ನ ಜಾಸ್ತಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಇನ್ವೆಸ್ಟರ್ಸ್ ಗಳು ಇರತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಹೆಂಗೆ ಪೊಟೆನ್ಶಿಯಲ್ ರಿಟರ್ನ್ ಜಾಸ್ತಿ ತರಿಸೋದಪ್ಪ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಇನ್ವೆಸ್ಟರ್ಸ್ ಗಳು ಇಟ್ಕೊಂಡಿರ್ತಾರೆ. ಅದೇ ಟ್ರೇಡರ್ಸ್ ಗಳು ಯಾವಾಗ್ಲೂ ಮಾರ್ಕೆಟ್ ನ ಆಕ್ಟಿವ್ ಆಗಿ ಮಾನಿಟರ್ ಮಾಡಬೇಕಾಗಿರುತ್ತೆ. ಇನ್ವೆಸ್ಟರ್ಸ್ ಗಳು ಆಕ್ಟಿವ್ ಆಗಿ ಮಾನಿಟರ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಅವರಿಗೆ ಟೈಮ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಅವರು ಆರಾಮಾಗಿ ಡಿಸಿಷನ್ಸ್ ಗಳನ್ನ ತಗೊಂಡು ಮುಂದೆ ಹೋಗಬಹುದಾಗಿರುತ್ತೆ. ಟ್ರೇಡರ್ ಪರ್ಸ್ಪೆಕ್ಟಿವ್ ಅಂತ ಹೇಳೋದಾದ್ರೆ ಶಾರ್ಟ್ ಸೆಲ್ಲಿಂಗ್ ಮಾಡಬಹುದಾಗಿರುತ್ತೆ. ಅಂದ್ರೆ ಬೀಳ್ತಕ್ಕಂಥ ಮಾರ್ಕೆಟ್ ಅಲ್ಲೂ ಕೂಡ ಲಾಭ ಪಡಿತಕ್ಕಂಥ ಚಾನ್ಸಸ್ ಗಳು ಟ್ರೇಡರ್ ಇರುತ್ತೆ. ಬಟ್ ಆ ತರ ಒಂದು ಅವಕಾಶ ಇನ್ವೆಸ್ಟರ್ಸ್ ಗಳಿಲ್ಲ. ಬಿಕಾಸ್ ಅವರು ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿನ ಮಾತ್ರ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ. ಟ್ರೇಡರ್ಸ್ ಗಳು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗೆ. ಅದೇ ಇನ್ವೆಸ್ಟರ್ಸ್ ಗಳು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಯೂಸ್ ಮಾಡ್ತಾರೆ. ಹಾಗೆ ಕೊನೆಯದಾಗಿ ಅಂತ ಹೇಳೋದಾದ್ರೆ ಟ್ರೇಡರ್ಸ್ ಗಳು ಜಾಸ್ತಿ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾರೆ, ಬಟ್ ಇನ್ವೆಸ್ಟರ್ಸ್ ಗಳು ಜಾಸ್ತಿ ರಿಸ್ಕ್ ತಗೊಳಕ್ಕೆ ರೆಡಿ ಇರಲ್ಲ. ಆ ತರ ಒಂದು ಸಿಚುವೇಶನ್ ಅಲ್ಲಿ ಇನ್ವೆಸ್ಟರ್ ಆಗಿ ಅವರು ಮುಂದೆ ಬರಬಹುದು. ಸೊ ಟ್ರೇಡಿಂಗ್ ಬೆಟರ್ ಇನ್ವೆಸ್ಟಿಂಗ್ ಬೆಟರ್ ಅನ್ನೋದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇಲ್ಲ. ನಿಮ್ಮ ಒಂದು ಕಂಫರ್ಟಬಿಲಿಟಿ ಯಾವ್ದ್ರಲ್ಲಿದೆ. ಸೊ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನಿಮಗೆ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇದೆಯಾ, ನಿಮ್ಮ ಏಜ್ ಯಾವ ರೀತಿ ಇದೆ, ಸೊ ಓವರ್ ಆಲ್ ರಿಸ್ಕ್ ತಗೊಂಡ್ರೆ ನೀವು ಮ್ಯಾನೇಜ್ ಮಾಡಬಹುದಾ, ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ಟೈಮ್ ಲರ್ನಿಂಗ್ ಏನ್ ಟೈಮ್ ಕೊಡಬೇಕು ಅದನ್ನ ಕೊಡೋಕೆ ನೀವು ರೆಡಿ ಇದ್ದೀರಾ, ಈ ಎಲ್ಲಾ ಕ್ವಶನ್ಸ್ ಗಳನ್ನ ನಿಮ್ಗೆ ನೀವು ಕೇಳ್ಕೋಬೇಕಾಗುತ್ತೆ. ಇಫ್ ದಟ್ ಆನ್ಸರ್ ಇಸ್ ಎಸ್, ಆ ತರ ಒಂದು ಸಿಚುವೇಶನ್ ನೀವು ಟ್ರೇಡಿಂಗ್ ಅನ್ನ ಟ್ರೈ ಮಾಡಬಹುದಾಗಿರುತ್ತೆ. ವೆರಿ ಇನ್ವೆಸ್ಟಿಂಗ್ ಎಲ್ರಿಗೂ ಕಂಫರ್ಟಬಲ್ ಆಗಿರುತ್ತೆ. ಬಿಕಾಸ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರಗಳಿರಲ್ಲ. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಗಳು, ಇಟಿಎಫ್ಸ್ ಗಳು, ಈ ರೀತಿಯಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮಗೋಸ್ಕರ ಬೇರೆಯವರು ಕೆಲಸ ಮಾಡ್ತಾ ಇರ್ತಾರೆ. ಲಾಂಗ್ ಟರ್ಮ್ ಅಲ್ಲಿ ಒಂದು ಬೆಟರ್ ರಿಟರ್ನ್ ಎಕನಾಮಿ ಜೋಡಿನೇ ನಾವು ಬೆಳೀತಕ್ಕಂಥ ಚಾನ್ಸಸ್ ಅನ್ನ ನಮಗೆ ತಂದ್ಕೊಡುತ್ತೆ ಓವರ್ ಆಲ್ ಈ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ಸ್ ಗಳು. ಸೊ ಹಾಗಾಗಿ ಇನ್ ಕೇಸ್ ನೀವು ಯಾರು ಹೊಸಬರಾಗಿದ್ದು ಇವಾಗ ತಾನೇ ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಇನ್ವೆಸ್ಟಿಂಗ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿರುತ್ತೆ ನಿಮಗೆ. ಅದೇ ನಿಮಗೆ ರಿಸ್ಕ್ ತಗೊಳ್ತಕ್ಕಂಥ ಎಬಿಲಿಟಿ ಇದೆ, ಕಲಿತಕ್ಕಂಥ ಒಂದು ಪೇಷನ್ಸ್ ಇದೆ, ಕಲ್ತ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿ ರಿಸರ್ಚ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ DIY ಮೆಥಡ್ ಅಥವಾ ಡೂ ಇಟ್ ಯುವರ್ ಸೆಲ್ಫ್ ಮೆಥಡ್, ಇಲ್ಲ ಅಂತ ಅಂದ್ರೆ ಟ್ರೇಡಿಂಗ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನೀವು ಏನು ಇಲ್ಲಿವರೆಗೂ ಕಲ್ತಿರಿ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೀತಿಯಾದಂತಹ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ಮಿಸ್ ಆಗಬಾರದು ನಿಮಗೆ ಅಂತಂದ್ರೆ ಫಿನಾನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.